ಎಲ್ಲೋ ನಮಸ್ಕಾರ ಗೆಳೆಯರೆ. ವೆಲ್ಕಮ್ ಬ್ಯಾಕ್ ಟು ಚಿಲ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಿಮಗೆಲ್ಲ ತಿಳಿದಿರೋ ಹಾಗೆ ಇನ್ಕಮ್ ಟ್ಯಾಕ್ಸ್ ಇದರಿಂದ ಒಂದು ನೋಟಿಸ್ ಇದಿರುತ್ತೆ. ಏನಂದರೆ ಪ್ಯಾನ್ಗೆ ಆಧಾರ್ನ ಜೋಡಣೆ ಮಾಡಬೇಕು ಅನ್ನೋದು. ಈಗ ಆಲ್ರೆಡಿ ಇದು ತುಂಬ 2-3 ವರ್ಷದಿಂದ ಅದು ಚಾಲ್ತಿಯಲ್ಲಿದೆ. ಬಟ್ ಈ ಸರಿ ಬಂದು ಗೌರ್ಮೆಂಟ್ ಒಂದು ಡೆಡ್ಲೈನ್ನ ಅನೌನ್ಸ್ ಮಾಡಿದೆ. ಅದೇನಪ್ಪ ಅಂದರೆ ಡಿಸೆಂಬರ್ 31 ಒಳಗಡೆ ನೀವು ಆಧಾರ್ನ ಪ್ಯಾನ್ಗೆ ಜೋಡಣೆ ಮಾಡಿಲ್ಲ ಅಂತಂದರೆ ಆ ಥರ ಪ್ಯಾನ್ ನಂಬರ್ನ ಅವರು ನಿಷ್ಕ್ರಿಯಗೊಳಿಸಲಾಗುತ್ತೆ. ಮತ್ತು ಅದು ಯಾವ್ಯಾವ ಅಕೌಂಟಿಗೆ ಲಿಂಕ್ ಆಗಿದೆ ಆ ಅಕೌಂಟ್ಗಳು ಕೂಡ ಸ್ಥಗಿತಗೊಳ್ಳೋ ಚಾನ್ಸಸ್ ಇರುತ್ತೆ. ಅದನ್ನು ದಯವಿಟ್ಟು 31 ಡಿಸೆಂಬರ್ ಒಳಗಡೆ 31 ಡಿಸೆಂಬರ್ 2024 ಇಸ್ ದ ಡೆಡ್ಲೈನ್. ಅದರೊಳಗಡೆ ನೀವೆಲ್ಲ ಲಿಂಕ್ ಮಾಡೋದು ಒಳ್ಳೆಯದು. ಅದನ್ನು ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಯಾವ ಥರ ಅನ್ನೋದನ್ನು ನಾನು ತಿಳಿಸ್ತೀನಿ, ಬನ್ನಿ. ಓಕೆ, ಈ ಥರ ಒಂದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಂಡು ಇಲ್ಲಿ ಟೈಪ್ ಮಾಡಬೇಕು, ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ ಅಂತ ಬರುತ್ತೆ. ಓಕೆ, ಅದು ವೆಬ್ಸೈಟು, ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ದು ವೆಬ್ಸೈಟ್ ಅಂದರೆ ಪ್ಯಾನ್ ಇದು ವೆಬ್ಸೈಟು. ಓಕೆ, ಅದನ್ನು ನೀವು ಈ ಥರ ಇದನ್ನು ಸರ್ಚ್ ಮಾಡಿದರೆ ಬರುತ್ತೆ. ಇಲ್ಲಿ ಫಸ್ಟ್ ಒನ್ ಇದೆಯಲ್ಲ, ಇದನ್ನೇ ನೀವು ಕ್ಲಿಕ್ ಮಾಡಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇನ್ಕಮ್ ಟ್ಯಾಕ್ಸ್ದು ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಆ ಪೋರ್ಟಲಲ್ಲಿ ನೀವು ಈ ಥರ ಸೈಡಲ್ಲಿ ಇದೆಲ್ಲ ಲಿಂಕ್ಸ್ ಇರುತ್ತೆ, ಕ್ವಿಕ್ ಲಿಂಕ್ಸ್ ಅಂತ. ಈ ಕ್ವಿಕ್ ಲಿಂಕ್ಸಲ್ಲಿ ಕೆಳಗಡೆ ಡೌನ್ ಲಾಸ್ಟಿಗೆ ಹೋದರೆ ಇಲ್ಲಿದೆ ನೋಡಿ, ಆಧಾರ್ ಮತ್ತು ಪ್ಯಾನು ಲಿಂಕ್ ಆಗಿರೋದು ಸ್ಟೇಟಸ್ನ ನೀವಿಲ್ಲಿ ಚೆಕ್ ಮಾಡ್ಬೋದು. ಇಲ್ಲಿ ಆಧಾರ್ ಲಿಂಕ್ ಆಧಾರ್ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ನೋಡಿ, ಇಲ್ಲಿ ಅವರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಯಾವ ಥರ ಅಂತ ಅಂದ್ಬಿಟ್ಟು. ಇಲ್ಲಿ ಸರ್ಕ್ಯುಲರು, ಯಾವ ಸರ್ಕ್ಯುಲರಲ್ಲಿ ಇಲ್ಲಿವರೆಗೂ ಡೆಡ್ಲೈನ್ ಕೊಟ್ಟಿದ್ದರು, ಮಾರ್ಚ್ 23 ಮಾರ್ಚ್ವರೆಗೂ ಈ ಡೆಡ್ಲೈನ್ ಇತ್ತು. ಮತ್ತು ಇವಾಗ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಡಿಸೆಂಬರ್ 31ವರೆಗೂ. ಅದ್ರದ್ದು ಉಪಯೋಗ ಮಾಡ್ಕೊಳ್ಳಿ. ಇವಾಗಲೇ ಆಲ್ರೆಡಿ 1000 ರೂಪೀಸ್ ಅವರು ಪೆನಲ್ಟಿ ಹಾಕ್ಬಿಟ್ಟು ನಿಮಗೆ ಆಧಾರ್ ಪ್ಯಾನ್ ಲಿಂಕ್ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ನೆಕ್ಸ್ಟು ಏನು ರೂಲ್ಸ್ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕಿಂತ ಜಾಸ್ತಿ ಕೂಡ ಆಗ್ಬೋದು, ಅಥವಾ ನಿಮ್ಮ ಪ್ಯಾನ್ ಕಾರ್ಡನ್ನೇ ನೀವು ಇನ್ಆ್ಯಕ್ಟಿವ್ ಮಾಡಿ ಅವರು ಹೊಸ ಪ್ಯಾನ್ ಕಾರ್ಡ್ ಮಾಡ್ಕೊಳೋ ಥರ ಕೂಡ ರೂಲ್ಸ್ನ ಮಾಡ್ಬೋದು. ಓಕೆ, ನೋಡ್ತಾ ಇದ್ದೀರಲ್ಲ, ಇಲ್ಲಿ ಕೆಳಗಡೆ ನಾನು ನನ್ನೊಂದು ಆಧಾರ್ ನಂಬರ್ ಮತ್ತು ಪ್ಯಾನ್ ನಂಬರ್ನ ಹಾಕಿದ್ದೀನಿ ನಿಮಗೆ ತೋರ್ಸೋಕ್ಕೋಸ್ಕರ. ಓಕೆ, ಅದು ಯಾವ ಥರ ಕಾಣುತ್ತೆ ಅಂತ ನಿಮಗೆ ನೋಡ್ಬೋದು. ಇಲ್ಲಿ ಹೋದರೆ ನೆಕ್ಸ್ಟ್ ಇಲ್ಲಿ ವ್ಯಾಲಿಡೇಟ್ ಅಂತ ಒಂದು ಆಪ್ಷನ್ ಇದೆ. ಅದನ್ನು ವ್ಯಾಲಿಡೇಟ್ ಅಂತ ಅದನ್ನು ನೀವು ಕ್ಲಿಕ್ ಮಾಡಿದರೆ ಅದ್ರ ಮೇಲೆ ತೋರಿಸುತ್ತೆ. ನಿಮ್ಮದು ಆಲ್ರೆಡಿ ಲಿಂಕ್ ಆಗಿದ್ದರೆ ಆಲ್ರೆಡಿ ಲಿಂಕ್ಡ್ ಅಂತ ಬರುತ್ತೆ. ಲಿಂಕ್ ಆಗಿರಲಿಲ್ಲ ಅಂದರೆ, ಒಂದು ವೇಳೆ ಲಿಂಕ್ ಆಗಿಲ್ಲ ಅಂದರೆ ಅದು ನಿಮಗೆ ಇಟ್ ಈಸ್ ನಾಟ್ ಲಿಂಕ್ಡ್ ಅಂತ ಶೋ ಆಗುತ್ತೆ. ಓಕೆ, ಇದನ್ನು ಕ್ಲೋಸ್ ಮಾಡಿ. ನೆಕ್ಸ್ಟು ನೀವು ಒಂದು ವೇಳೆ ಲಿಂಕ್ ಆಗಿಲ್ಲ ಅಂದರೆ ಯಾವ ಥರ ಲಿಂಕ್ ಮಾಡೋದು ಅನ್ನೋದು ಇಲ್ಲಿ ನಿಮಗೆ ಪ್ರೊಸೀಜರ್ ನೋಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿದರೆ ಅಲ್ಲಿ ಡೀಟೇಲಾಗಿ ಕೊಡ್ತಾರೆ. ಓಕೆ, ಇಲ್ಲಿ ನೋಡಿ, ಇಲ್ಲಿದೆ OTP ಬರುತ್ತೆ. ನಿಮ್ಮದು ಕನ್ಫರ್ಮ್ ಮೊಬೈಲ್ ನಂಬರು, ಪ್ಯಾನ್ ಆಧಾರ್ ಆದಮೇಲೆ ಒಂದು ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. OTPನ ಹಾಕಿದರೆ ನೆಕ್ಸ್ಟು ಅದು ಪೇಮೆಂಟ್ ಆಪ್ಷನ್ಗೆ ಹೋಗುತ್ತೆ. ಆ ಪೇಮೆಂಟ್ ಆಪ್ಷನಿಗೆ ಹೋದಾಗ ನೀವು ಅಲ್ಲಿ ಒಂದು ಈ ಥರ ಒಂದು ಆಪ್ಷನ್ ಬರುತ್ತೆ, ಯಾವ ಫೈನಾನ್ಷಿಯಲ್ ಇಯರಿಗೆ ನೀವು ಇದನ್ನು ಇದು ಮಾಡ್ತಾಯಿದ್ದೀರಾ ಅಂತ, ಪೇಮೆಂಟ್ ಮಾಡ್ತಾಯಿದ್ದೀರಾ ಅಂತ. ಅದರಲ್ಲಿ ನೀವು ಫೈನಾನ್ಷಿಯಲ್ 25-26 ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅಲ್ಲಿ 500 ರೂಪೀಸ್ ಮತ್ತು ಇನ್ನು 500 ರೂಪೀಸ್ ಏನಪ್ಪ ಅಂತಂದರೆ ಒಂದು ಅದರ್ ಚಾರ್ಜಸ್ ಅಂತ ಇರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿ ನೀವು ನೆಕ್ಸ್ಟ್ ಪ್ರೊಸೀಜರ್ ನೆಕ್ಸ್ಟ್ ಕೊಟ್ಟರೆ ಅದು ನಿಮಗೆ ಪೇಮೆಂಟ್ ಆಪ್ಷನ್ಗೆ ಹೋಗುತ್ತೆ. ಓಕೆ, ಆ ಪೇಮೆಂಟ್ ಆದಮೇಲೆ ನಿಮಗೆ ಒಂದು 3 to 4 ಡೇಸಲ್ಲಿ ನಿಮ್ಮದು ಪ್ಯಾನ್ ಆಧಾರ್ ಲಿಂಕ್ ಆಗಿದೆಯೋ ಇಲ್ಲೋ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೋದು. ಅದನ್ನು ಎಲ್ಲಿ ಚೆಕ್ ಮಾಡೋದು ಅಂತ ಕೂಡ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ಬನ್ನಿ, ಇಲ್ಲಿ ಹೋಮ್ ಪೇಜಿಗೆ ಹೋದರೆ ಇಲ್ಲಿ ಸ್ಕ್ರಾಲ್ ಮಾಡಿದರೆ ಲಾಸ್ಟಲ್ಲಿ ಸೇಮ್ ಅದೇ ಆಧಾರ್ ಲಿಂಕ್ ಸ್ಟೇಟಸ್. ಓಕೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಆಧಾರ್ ಲಿಂಕ್ ಮತ್ತು ಸ್ಟೇಟಸ್ ಅಂತ ಇದೆಯಲ್ಲ, ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಆಧಾರ್ ಮತ್ತು ಪ್ಯಾನ್ ನಂಬರ್ನ ಹಾಕಿದರೆ ನಿಮಗೆ ಅಲ್ಲಿ ಶೋ ಆಗುತ್ತೆ ಅದು ಲಿಂಕ್ ಆಗಿದೆಯಾ ಇಲ್ವೋ ಅಂತ. ನಾನು ಆವಾಗಲೇ ಫಸ್ಟಿಗೆ ತೋರಿಸಿರೋ ಹಾಗೆ ನಿಮ್ಮದು ಇಲ್ಲಿ ಆಧಾರ್ ಪ್ಯಾನು ಲಿಂಕ್ ಇದು ಮಾಡಿಬಿಟ್ಟು ವ್ಯೂ ಲಿಂಕ್ ಸ್ಟೇಟಸ್ ಅಂತ ಕೊಟ್ಟಾಗ ನೀವು ಪೇಮೆಂಟ್ ಮಾಡಿ 3 ಡೇಸಲ್ಲಿ ನಿಮಗೆ ಅದು ಒಂದು ಅಕ್ನಾಲೆಜ್ಮೆಂಟ್ ಬಂದಿರುತ್ತೆ. ಆ ಅಕ್ನಾಲೆಜ್ಮೆಂಟ್ ನಂಬರ್ನ ಹಾಕಿ ಲಿಂಕ್ ಅಂತ ಕೊಡಬೇಕು. ಲಿಂಕ್ ಅಂತ ಕೊಟ್ಟು 24 hours ಒಳಗಡೆ ನಿಮ್ಮ ಆಧಾರು ಪ್ಯಾನ್ಗೆ ಲಿಂಕ್ ಆಗುತ್ತೆ. ಆವಾಗ ನಿಮ್ಮ ಪ್ಯಾನ್ ಕಾರ್ಡು ವ್ಯಾಲಿಡೇಟ್ ಆಗುತ್ತೆ. ಸೊ ದಯವಿಟ್ಟು ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ.
ಇದನ್ನು ಉಪಯೋಗಿಸ್ಕೊಳ್ಳಿ. ಇಲ್ಲಾಂದರೆ ಗೌರ್ಮೆಂಟು ಮುಂದೆ ಇನ್ನೇನು ರೂಲ್ಸ್ ತರುತ್ತೋ ಯಾರಿಗೂ ಗೊತ್ತಿಲ್ಲ. ಸೊ ಆದ್ದರಿಂದ ಟೈಮ್ ಕೊಟ್ಟಾಗೇ ಅದನ್ನು ಸದುಪಯೋಗ ಪಡಿಸ್ಕೊಂಡು ಕಾರ್ಯರೂಪಕ್ಕೆ ತರೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಚಿಲ್ ಬ್ರೋ ಯೂಟ್ಯೂಬ್ ಚಾನಲ್. ಇದೇ ಥರ ಇನ್ಫಾರ್ಮೇಷನ್ನ ಕೊಡಬೇಕು ಅಂತಂದರೆ ನಿಮ್ಮ ಈ ವಿಡಿಯೋಕ್ಕೆ ಒಂದು ಲೈಕು ಅಥವಾ ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.